ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವತ್ತು ಸಹ ಚಂದ್ರಪ್ಪನೇ ಕರೆಸಿದೀವಿ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಚಂದ್ರಪ್ಪನವರೇ ಬಂದಿದ್ದಾರೆ. ಹೊಸ ಹೊಸ ರುಚಿಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮದುವೆಗಳಲ್ಲಿ, ಬೇರೆ ಬೇರೆ ರೀತಿಯ ಫಂಕ್ಷನ್ಗಳಲ್ಲಿ ಸಾವಿರಾರು ಜನಕ್ಕೆ ಅಡಿಗೆಯನ್ನ ಮಾಡಿರ್ತಕ್ಕಂಥ ಅತ್ಯಂತ ಅನುಭವಿ ಅಡಿಗೆಗಾರರು. ಸುಮಾರು 25 ವರ್ಷಗಳಿಂದ ಇದೇ ಅಡಿಗೆ ಕಾಂಟ್ರಾಕ್ಟೇ ಮಾಡ್ಕೊಂಡ್ ಬಂದಿದ್ದಾರೆ. ಲಕ್ಷಾಂತರ ಜನಕ್ಕೆ ಉಣಬಡಿಸಿದ್ದಾರೆ. ಅಂತ ಚಂದ್ರಪ್ಪನವ್ರ ನಮ್ಮ ಇವತ್ತಿನ ಕಾರ್ಯಕ್ರಮ ಕರೆಸಿದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ ಚಂದ್ರಪ್ಪ. ಓಕೆ, ಏನ್ ಮಾಡ್ತೀರಾ ಚಂದ್ರಪ್ಪ ಇವತ್ತು ನೀವು? ಮುರಳಿಯವರೇ, ಈಗ ಮಟನ್ ಫ್ರೈ. ಮಟನ್ ಫ್ರೈ ಅಂದ್ರೆ ಮಸಾಲ ಎಲ್ಲ ಏನು ರುಬ್ಬೋದು, ತೆಂಗಿನಕಾಯಿ ಹಾಕೋದು, ಕೊಬ್ಬರಿ ಹಾಕೋದು, ಎಲ್ಲ ರುಬ್ಕೊಳ್ಳೋದು ಎಲ್ಲ ರಿಸ್ಕ್ ಇಲ್ಲ. ಮತ್ತೆ ಇಮಿಡಿಯೇಟ್ಲಿ ಮಟನ್ ತಂದ್ರೆ ಹಂಗೆ ಟಕ್ ಅಂತ ಅರ್ಜೆಂಟ್ ಆಗಿ ಬೇಕಂದ್ರೆ ಅರ್ಜೆಂಟ್ ಹಂಗೆ ಎಷ್ಟು ಅರ್ಜೆಂಟ್ ಬೇಕಾದ್ರೆ ಅಷ್ಟು ಅರ್ಜೆಂಟ್ ಮಾಡ್ಕೊಟ್ಬಿಡ್ಬೋದು. ಮಟನ್ ಫ್ರೈನಾ? ಮಟನ್ ಫ್ರೈ. ಮಟನ್ ಬೆಂದಿರುತ್ತೆ. ಮಟನ್ ಒಂದು ಬೇಯಿಸ್ಕೊಂಡ್ರೆ ಆಯ್ತು, ಬೇರೆ ಎಲ್ಲ ರಿಸ್ಕ್ ಆಗಲ್ಲ. ಕುಕ್ಕರಲ್ಲಿ ಬೇಯಿಸ್ಕೋಬೋದಲ್ಲ ಮಟನ್, ಜಲ್ದಿ ಕೊಡ್ಬೋದು. ಹೌದೇನು? ಹಾಗಿದ್ರೆ ಇನ್ನೇ ಆಗ್ತಾಡ? ಅದಕ್ಕೆ ಏನೇನ್ ಬೇಕು, ಏನೇನ್ ತಂದಿದ್ದೀರಾ? ಮಟನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್, ಸಾಸಿವೆ, ಕರಿಬೇವು, ಶುಂಠಿ, ಕಾಳು ಮೆಣಸಿನ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಗೂ ಎಣ್ಣೆ. ಮಟಾರದ ಶುರು ಮಾಡೋಣ. ಏನ್ ಬೇಕು ನಿಮ್ಗೆ? ಕುಕ್ಕರ್ ಕುಡಿ. ಇವಾಗ ಎಣ್ಣೆ ಕುಡಿ. ಎಣ್ಣೆ ಬೇಕಾ? ಎಷ್ಟಾಗ್ಲಿ ಎಣ್ಣೆ? ಹಾಕಿ ಒಂದು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಲಿ ಚಂದ್ರಪ್ಪನವ್ರೆ. ಚಂದ್ರಪ್ಪನವ್ರೆ, ಮಟನ್ ಅಲ್ಲಿ ಯಾವ್ದು ಇಷ್ಟ ನಿಮ್ಗೆ? ನಿಮ್ ತಿನ್ನಕ್ಕೆ ಪರ್ಸನಲ್ ಆಗಿ ನಿಮ್ಗೆ ಏನ್ ಇಷ್ಟ ಮಟನ್ ತಿನ್ನಕ್ಕೆ? ಮಟನ್ ನಲ್ಲಿ ಸಾರು. ಮಟನ್ ಸಾರು, ಮಟನ್ ಕುರ್ಮಾ. ಕುರ್ಮಾನೆ ಗಟ್ಟಿ ಕುರ್ಮಾ, ಸಾರಲ್ಲ. ಮುದ್ದೆ ತಿನ್ಬೋದು, ಚಪಾತಿ ತಿನ್ಬೋದು, ಇಡ್ಲಿ ತಿನ್ಬೋದು, ದೋಸೆ ತಿನ್ಬೋದು. ನಿಮ್ಗಿಷ್ಟ? ಯಾವ್ದಾದ್ರು ತಿನ್ಬೋದು. ಅದು ಮಟನ್ ಸಾರು. ಮಟನ್ ಇಷ್ಟನಾ ಚಿಕನ್ ಇಷ್ಟನಾ? ಮಟನ್ ಇಷ್ಟ. ಹಂಗಂತೀರಾ? ನೋಡಿ, ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಎಲ್ಲ ಹಾಕ್ತಾ ಇದೀರಲ್ಲಪ್ಪ. ಈಗ ಸಾಸಿವೆ ಹಾಕ್ತಾ ಇದೀನಿ. ನೋಡಿ, ಕರಿಬೇವು ಸೊಪ್ಪು ಹಾಕ್ತಾ ಇದೀನಿ. ಹಾಕಿ. ಈರುಳ್ಳಿ ಹಾಕ್ತಾ ಇದೀನಿ. ನೋಡಿ, ಕಟ್ ಮಾಡಿರೋದು ಶುಂಠಿ ಸ್ವಲ್ಪ. ಓಕೆ, ಮಟನ್ ಫ್ರೈ. ಫ್ರೈ. ಈಗ ರುಬ್ಬಿಟ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಅರಿಶಿನ ಪುಡಿ ಹಾಕ್ತಾ ಇದೀನಿ. ಇದೆಲ್ಲ ಮಟನ್ ಎಲ್ಲ. ಮಟನ್ ಏನ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಯುತ್ತೆ. ಇವಾಗ ಮಟನ್ ಎಲ್ಲ ಓಕೆ, ಡೈರೆಕ್ಟ್ ಹಂಗೆ ಹಾಕ್ತೀವಿ. ಅದು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಉಪ್ಪು ಹಾಕಿದ ಮೇಲೆ ಅದು ನೀರು ಬರುತ್ತೆ. ಇವಾಗ ಉಪ್ಪಲ್ಲೇ ನೀರಿರುತ್ತೆ ಅಂತೀರಾ? ಅಲ್ಲ, ಮಟನ್ನಲ್ಲಿರೋ ನೀರು ಹೊರಗಡೆ ಬರುತ್ತೆ ಇವಾಗ. ಓಹೋ ಹೋ ಹೋ. ಇನ್ನೇನಾರು ಹಾಕ್ಬೇಕು ಅದಕ್ಕೆ? ಇನ್ನಷ್ಟು ಸ್ವಲ್ಪ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು. ಜಾಸ್ತಿ ಹಾಕ್ಬಾರ್ದು ಧನಿಯಾ ಪೌಡ್ರು. 1 ಸ್ಪೂನ್ ಹಾಕಿದ್ರೆ ಸಾಕು. 1/4 kg ವಾಸನೆಗೋಸ್ಕರ 1/4 kgಗೆ ಒಂದೇ 1 ಸ್ಪೂನ್ ಅಷ್ಟೇ. ಇದು ಸ್ವಲ್ಪ ಹಾಕಿದ್ರೆ ಖಾರ ಬರುತ್ತೆ. ಖಾರ ಬರುತ್ತೆ. ಖಾರ ಬೇಕಲ್ಲ? ಹೌದು, ಖಾರ. ನಾನ್ ವೆಜ್ಗೆ ಖಾರ ಇದ್ರೇನೆ. ಏನು ಖಾರ ಇದ್ರೆ ಚೆನ್ನಾಗಿರ್ತಾ ಇಲ್ವಾ? ಸ್ವಲ್ಪ ಖಾರ ಇರ್ಬೇಕಲ್ವೇನ್ರಿ? ಏನಂತೀರಾ? ಇರ್ಬೇಕಲ್ವಾ? ಹಾಕಿ ಖಾರ ಹಾಕಿ. ನೋಡಿ, ಖಾರಕ್ಕೆನೆ ಸ್ಮೆಲ್ಗೆ ಇದು ಪೆಪ್ಪರ್ ಪೌಡ್ರು, ಕಾಳು ಮೆಣಸಿನ ಪುಡಿ. ಇದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತೊಂದರೆ ಇಲ್ಲ. ಓಕೆ, ಅಂತ ಇದೆ. ಹೊಟ್ಟೆ ಬೇರೆ ಶುರು ಆಗ್ಬಿಟ್ಟಿದೆ. ನೀರ್ ಹಾಕದೇ ಬೇಡ ಅಂತೀರಾ? ನೀರು ಹಾಕ್ತೀವಿ, ಸ್ವಲ್ಪ ಹಾಕ್ತಿರಲ್ಲ. ಈ ಮಟನ್ ಅಲ್ಲಿರೋ ನೀರು ಈಚೆ ಬರ್ಬೇಕು, ಸುಂಡೋಗ್ಬೇಕದು. ಅದು ಡ್ರೈ ಆಗ, ಇಲ್ಲಾಂದ್ರೆ ಮಾಂಸ ರುಚಿ ಬರಲ್ಲ, ಹೊಲ್ಸು ಬರುತ್ತೆ. ಓಕೆ, ವಾಸನೆ ಸ್ವಲ್ಪ ನೀಚ್ ವಾಸನೆ ಬರ್ತಾರೆ. ಇವಾಗ ಕೊಡಿ ನೀರು ಸ್ವಲ್ಪ. ಸಾಕಲ್ಲ? ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಇಲ್ಲ ಸಾರು ಗೊಜ್ಜು ಆಗ್ಬಿಡ್ತದೆ. ಮಟನ್ ನಾನ್ ಮಾಡ್ತಾ ಇದ್ರು ಮಟನ್ ಫ್ರೈ ಅಂತ ಹೇಳಿದೆ. ಮಟನ್ ಫ್ರೈ ಅಂತ ಹೇಳಿ ಆಮೇಲೆ ನೀರ್ ತರ ಆಗ್ಬಿಟ್ಟು ಸಾರು ತರ ಆದ್ರೆ ಹೌದೌದು, ಫ್ರೈ ಮಾಡೋಕೆ ಸಾರು ಫ್ರೈ ಅಂತ ಹೇಳಿ ಸಾರು ಆಯ್ತಲ್ಲ ಅಂತ ಹೇಳಿ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ. ಎಲ್ಲ ಹಾಕಾಗಿದೆ. ಓಕೆ, ಮುಚ್ಚಳ ಹಾಕ್ಬಿಡೋದು ಅಷ್ಟೇ. ಮಟನ್ ಫ್ರೈಗೆ ಸ್ವಲ್ಪ ನೀರ್ ಜಾಸ್ತಿ ಹಾಕಿದ್ರೆ ಮಟನ್ ಸಾರ ಆಗ್ಬಿಡುತ್ತಾ? ಬೇಕು ಅಂದ್ರೆ ಏನಾದ್ರು ರೊಟ್ಟಿ ತಿನ್ಬೇಕು, ಚಪಾತಿ ತಿನ್ಬೇಕು, ದೋಸೆ ಇಡ್ಲಿ ಇತ್ತು ಅಂದ್ರೆ ಕಾಂಬಿನೇಷನ್, ನೀವು ಅದನ್ನ ಸ್ವಲ್ಪ ಗೊಜ್ಜು ಟೈಪ್ ಮಾಡ್ಕೋ. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಗೊಜ್ಜು ಟೈಪ್ ಆಗುತ್ತೆ, ತಿನ್ಬೋದು ಅವಾಗ.
ಹಂಗೆ ಬೇಳೆ ಸಾರು ಜೊತೆಲಿ ಡ್ರೈ ಆಗಿರುತ್ತೆ. ಹಂಗೆ ಚಿತ್ರಾನ್ನ ಮಾಡ್ತೀವಿ ಮನೆಯಲ್ಲಿ ಬೆಳಗ್ಗೆ ಹಾ. ಟಿಫನ್ಗೆ. ಹಾ. ಆ ಚಿತ್ರಾನ್ನ ಮಾಡಿದಾಗ ಇದು ಕಾಂಬಿನೇಷನ್ ಚೆನ್ನಾಗಿರ್ತದೆ ಚಿತ್ರಾನ್ನ ಜೊತೆ ತಿನ್ನಕ್ಕೆ. ಚಿತ್ರಾನ್ನ, ಮಟನ್ ಫ್ರೈ, ಮಟನ್ ಫ್ರೈ, ಚಿಲ್ಲಿ ಚಿಕನ್, ಚಿತ್ರಾನ್ನ ಆತರ ಕಾಂಬಿನೇಷನ್. ಮಟನ್ ಫ್ರೈ ಮಟನ್ ಫ್ರೈ ಹಾಕೊಂಡು ಭಾನುವಾರ ದಿನ ಬೆಳಗ್ಗೆ ಕುತ್ಕೊಂಡ್ರೆ ಇಟ್ಕೊಂಡ್ರೆ ಅವ್ರ ಮಜಾನೇ ಬೇರೆ ಅಂತೀರಾ? ಭಾನುವಾರ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಭಾನುವಾರ ಗೊತ್ತಾಗಬೇಕು ಅಂದ್ರೆ ಈ ತರ ಎಲ್ಲ ಕುತ್ಕೊಂಡಿರ್ಬೇಕು. ಕುತ್ಕೊಳ್ಬೇಕು. ಒಂದ್ ಕಡೆ ಎಲ್ಲ ಕುತ್ಕೊಂಡು ನೆಮ್ಮದಿಗೆ ಆ ಟಿವಿ ಗಿವಿ ನೋಡ್ಕೊಂಡು ಆ ಒಗ್ಗರಣೆ ಡಬ್ಬಿ ಹಾಕೊಂಡು ಇದೆಲ್ಲ ಮುಂದೆ ಇಟ್ಕೊಂಡು ಇನ್ನು ಏನೇನೋ ಮಜಾನೇ ಬೇರೆ ಅಂತೀರಾ? ಹೌದು. ಇದು 10 ನಿಮಿಷ ಬೇಯಬೇಕಾಗುತ್ತೆ ಚಂದ್ರಪ್ಪ. ಇದು 3 ವಿಷಲ್ ಆಗ್ಬೇಕು. ಇದು ಟೈಮ್ ಆಯ್ತು, 1:15 ಆಗ್ತದೆ. ಬೇಗ ತೆಗೀರಪ್ಪ, ಹೊಟ್ಟೆ ಸಿಗ್ತದೆ. ನೀವು ತೆಗಿತೀರ? ಇಲ್ಲ ನಾನು ತೆಗಿತೀನಿ. ನೀವೇ ತೆಗಿತೀರಾ? ನಾನು ಅನ್ಕೊಂಡೆ ಬರೋ ಅಷ್ಟೊಳಗೆ ತಟ್ಟೆಲಿ ಹಾಕೊಂಡು ಕಾಯ್ತಾ ಇರ್ತೀರಾ ಅಂತ. ನಮ್ಮ ಮುಂದೆನೆ ಕುಕ್ಕರ್ ಓಪನ್ ಮಾಡ್ಬೇಕು ಅಂತ ಕಾಯ್ತಾ ಇದ್ರ ನೀವು? ಹೌದು, ನಿಮ್ಗೆ ಗೊತ್ತಾಗಬೇಕಲ್ಲ ನಾವು ಹೆಂಗಿದೆ ಪರಿಸ್ಥಿತಿ ಒಳಗಡೆ ಅಂತ. ನಾವು ಡ್ರೈ ಟ್ರೈ ಮಾಡ್ಬೇಕು. ತುಂಬಾ ಜನಕ್ಕೆ ಈ ತರ ಸಾರು ತಿನ್ನೋದಕ್ಕಿಂತ ಈ ಫ್ರೈ ತಿನ್ನೋದೇ ಜಾಸ್ತಿ ಇಷ್ಟ. ಹೌದು, ತುಂಬಾ ಜನಕ್ಕೆ ನಾನು ನೋಡಿದೀನಲ್ಲ. ಸಾರಿಗಿರಲ್ಲ ಬೇಡ, ಏನೋ ಫ್ರೈ ಮಸಾಲಾ ಐಟಮ್ ಜಾಸ್ತಿ ತಿನ್ನಲ್ಲ ಯಾರು. ಇದು ಮಸಾಲೆನೇ ಇಲ್ವಲ್ಲ, ನಾವು ಮಸಾಲೆನೇ ಹಾಕಿಲ್ವಲ್ಲ ಇದ್ರೊಳಗಡೆ. ಈಗ ಆಗಿದೆ ಸರ್. ಹೌದಾ? ಎಲ್ಲ ರೆಡಿ ಆಗಿದೆ. ರೆಡಿ ಆಗಿದೆ ಎಲ್ಲ. ಇನ್ಯಾಕ್ ತಡ? 1:25, 1:15 ಆಗೋಗ್ಬಿಡ್ತು ಅಂದ್ರೆ ನನಗೆ ಹೊಟ್ಟೆ ಸು ತಡ್ಕೊಳಕ್ ಆಗಲ್ಲಪ್ಪ. 1:15ಗೆ ಊಟ ಮಾಡ್ಬಿಡ್ತೀರಾ ಸರ್? ಕರೆಕ್ಟ್ 1 ಗಂಟೆ 30 ನಿಮಿಷಕ್ಕೆ ಆಫ್ ಮಾಡ್ಬೋಣ. ಫಸ್ಟ್ ಆಫ್ ಮಾಡ್ಬಿಡಿ. ಆಫ್ ಆಯ್ತು. ಇವರೇ ಬಿಸಿ ಬಿಸಿ ಮಟನ್ ಫ್ರೈ, ದಿಢೀರ್ ಅಂತ ಮಾಡೋ ಮಟನ್ ಫ್ರೈ. ಇದು ದಿಢೀರ್ ಅಂತ ಮಾಡೋ ಮಟನ್ ಫ್ರೈ ಮಾಡಿದೀರಾ? ನಾನು ಏನ್ಕೊಂಡ್ರೆ ನಮ್ಮ ಕಾಲೇಜಲ್ಲಿ ಪಾಪ ಹುಡುಗರು ಬರೋರು, ಅವರು ಪಾಪ 3 ವರ್ಷ ಈ ಕೋಚಿಂಗ್ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಇದನ್ನ ಜೋಡಿಸ್ಬೇಕು ಅಂದ್ರೆ ಪಾಪ ಒಂದು 15 ನಿಮಿಷ ಯೋಚನೆ ಮಾಡೋರು. ಇದನ್ನಿಡೋಣ, ಇಲ್ಲಿ ಯಾವ್ದು ಇಡಬೇಕು ಅಂತ. ನೀವು ನಿಮ್ಗಿರೋ ಎಕ್ಸ್ಪೀರಿಯನ್ಸ್ಗೆ ಪಟ 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 ಅಂತ ಇಟ್ಟಿ ಮುರಳಿಯವ್ರೆ ತಿನ್ನಿ ಅಂತ ಕೊಟ್ರೆ ಖುಷಿ ಆಗುತ್ತೆ ನಮ್ಗೆಲ್ಲ ಒಂದ್ ಕಡೆ. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ. ಮಸಾಲೆ ಇಲ್ಲ, ರುಬ್ಕೋಬೇಕಾಗಿಲ್ಲ, ಕರೆಂಟ್ ಇಲ್ಲ, ಮಿಕ್ಸಿ ಇಲ್ಲ, ಮಟನ್ ಮಾಡಕ್ಕಾಗಲ್ಲ ಅಂತ ಯಾರು ನಕ್ರ ಮಾತಾಡೋ ಅವಶ್ಯಕತೆನೇ ಇಲ್ಲ. ಮಟನ್ ಫ್ರೈನ ಮನೆಯಲ್ಲೂ ಹಾಗೇನೆ ಮಾಡ್ಕೋಬಹುದು, ಮಸಾಲೆನೂ ಜಾಸ್ತಿ ಇರೋದಿಲ್ಲ. ಇಷ್ಟೊಂದು ಚೆನ್ನಾಗಿರೋ ಈ ಮಟನ್ ಫ್ರೈನ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು ಅಂದ್ರೆ, ಮಟನ್ ಫ್ರೈ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಮಟನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ. ಇದಕ್ಕೆ ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಕಾಳುಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಮಾಂಸವನ್ನು ಚೆನ್ನಾಗಿ ಹುರಿದು ನಂತರ ಸ್ವಲ್ಪ ನೀರು ಸೇರಿಸಿ 4 ವಿಷಲ್ ಕೂಗಿಸಿ ಮುಚ್ಚಳ ತೆಗೆದು ನೀರು ಇಂಗುವವರೆಗೆ ಹುರಿದುಕೊಳ್ಳಿ. ಈಗ ಘಮಘಮಿಸುವ ರುಚಿಕರವಾದ ಮಟನ್ ಫ್ರೈ ಸವಿಯಲು ಸಿದ್ಧ. ಮುಂದಿನ ಸುತ್ತು ಪಟಾಪಟ್ ಅಂತ ಏನೋ ಒಂದು ತೋರಿಸ್ತೀನಿ ಮುರಳಿ, ಅದನ್ನ ಮಾತ್ರ ನೀವು ತಿಂದೇ ಇರಲ್ಲ, ಸಖತ್ತಾಗಿರುತ್ತೆ ಅಂತ ಹೇಳಿ ನಮ್ಗೆ ಸಖತ್ತಾಗಿರೋದನ್ನ ಮಾಡ್ಕೊಂಡು ನಮ್ಮ ವೆಯ್ಟ್ ಇನ್ಕ್ರೀಸ್ ಮಾಡೋ ವ್ಯವಸ್ಥೆನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚಂದ್ರಪ್ಪನವರು. ಚಂದ್ರಪ್ಪನವ್ರೆ ನಮಸ್ಕಾರ. ನಮಸ್ಕಾರ ಸರ್. ಅದೇನ್ ಮಾಡ್ತಾ ಇದೀರಾ ಅಲ್ಲಿ? ಗೋಡಂಬಿ ಬಿಡಿಸ್ಕೊಂಡು ಒಬ್ರೆ ನೀನೆ? ವೆಜ್ ಬಾಲ್ ಮಂಚೂರಿ ಮಾಡ್ತಾ ಇದ್ದೀವಿ. ವೆಜ್ ಬಾಲ್ ಮಂಚೂರಿನಾ? ನೀವು ಕೈಮಾ ಬಾಲ್ ವೆಜ್ ಬಾಲ್ ಮಂಚೂರಿ ಬೇರೆ ಮಾಡ್ತಾ ಇದ್ದೀರಾ? ಇನ್ಯಾಕ್ ತಡ? ಏನ್ ಬೇಕು ವೆಜ್ ಬಾಲ್ ಮಂಚೂರಿ ಮಾಡಕ್ಕೆ? ವೆಜ್ ಬಾಲ್ ಮಂಚೂರಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಕ್ಯಾಪ್ಸಿಕಮ್, ಹೂಕೋಸು, ಕ್ಯಾರೆಟ್, ಸಾಸ್, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್, ಚಿಲ್ಲಿ ಸಾಸ್, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಕಸೂರಿ, ಬೀನ್ಸ್, ಗರಂ ಮಸಾಲ, ನಿಂಬೆ, ಹೂಕೋಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಉಪ್ಪು ಹಾಗೂ ಎಣ್ಣೆ. ಸಾಮಗ್ರಿಗಳನ್ನ ತಂದ್ಬಿಟ್ಟು ಫಟಾಫಟ್ ಅಂತ ಹೆಂಗ್ ಮಾಡ್ತೀರಾ? ಮಾಡ್ಬೋದಾ ಚಂದ್ರಪ್ಪನವ್ರೆ? ಆಗಿದ್ರೆ ಮಾಡಿ. ಏನ್ ಕೊಡ್ಲಿ ನಾನು ನಿಮ್ಗೆ? ಕೊಡಿ, ಒಂದು ಬಾಂಡ್ಲಿ ಕೊಡಿ. ಸ್ಟೌವ್ಸ್ಬೇಕಾ? ಕೊಡಿ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ 1 2 3 ಸಾಕಾ? ಇಲ್ಲ, ಹಾಕ್ಬೇಕು. ಕರಿಯಬೇಕಲ್ಲ? ಕರಿಯಕ್ ಬೇಕಾ? ಕರಿಯೋದು ಬೇಕು, ಜಾಸ್ತಿನೇ ಬೇಕು. ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಒಂದು ಬೋಲ್ ಕೊಡಿ. ಬೋಲ್ ಕೊಡ್ಲಾ? ಇದು ಸಾಕಾಗ್ಬೋದಾ? ಇನ್ನೊಂದು ಸಾಕು. ಈ ವೆಜ್ ಬಾಲ್ ಮಂಚೂರಿಗೆ ಎಲ್ಲಾ ತರ ತರಕಾರಿಗಳನ್ನು ಮಿಕ್ಸ್ ಮಾಡ್ಕೋಬಹುದಲ್ಲ ಚಂದ್ರಪ್ಪ? ಎಲ್ಲಾ ತರಕಾರಿ ಮಿಕ್ಸ್ ಮಾಡಿದ್ರೆ ಓವರ್ ಆಗ್ಬಿಡ್ತೈತೆ. ಸ್ಮೂತ್ ಇರೋ ತರಕಾರಿಗಳೇ ಸಾಕು. ಒಂದು 3 ತರ ಸಾಕು ತರಕಾರಿಗಳು. ಓಕೆ ನೋಡಿ, ಹೂಕೋಸು ಕಟ್ ಮಾಡಿರೋ ಹೂಕೋಸು ಹಾಕ್ತಾ ಇದ್ದೀನಿ. ಇದು ಕ್ಯಾರೆಟ್ ಎಲ್ಲ ಒಂದೊಂದು ಕಪ್ಪು. ಬೀನ್ಸು, ಓಹೋ, ಹುರುಳಿಕಾಯಿದು ಸಣ್ಣ ಕಚ್ಚಿದೀವಿ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ. ಓಹೋ, ಏನ ರುಬ್ಕೊಳ್ಳೋ ತರ ಕಾಣ್ತಾ ಇದ್ದೀರಾ? ಇಲ್ಲ, ಇದೇನಲ್ಲ, ರುಬ್ಬೋದೇನಿಲ್ಲ. ಕಸ್ತೂರಿ ಮೆಂತ್ಯ. ಕಸ್ತೂರಿ ಮೇಥಿ ಹಾಕೋಬಹುದು, ಮೆಂತ್ಯ ಸೊಪ್ಪಿದ್ರೆ ಹಾಕೋಬಹುದಾ? ಡಿಫ್ರೆಂಟ್ ಇದೆ. ಏನ್ ಡಿಫ್ರೆಂಟ್ ಇದೆ? ಸ್ಮೆಲ್ ಬರಲ್ಲ ಅದು. ಇದೇ ಜಾಸ್ತಿ ಬರೋದಾ? ಹೌದು. ಸೋಯಾ ಸಾಸ್ ಹಾಕಿ ಸ್ವಲ್ಪ. ಸೋಯಾ ಸಾಸ್ ಜಾಸ್ತಿ ಹಾಕ್ಬಾರ್ದು, ಹುಳಿ ಬಂದ್ಬಿಡುತ್ತಾ? ಅದು ಸ್ಮೆಲ್ ಜಾಸ್ತಿ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಓಕೆ. ಸ್ವಲ್ಪ ಗರಂ ಮಸಾಲ ಪುಡಿ, ಗರಂ ಮಸಾಲ ಪೌಡ್ರ್ ಇದು ಹಾಕಿ 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 ಹಾಕಿ. ಇದು ರೆಡ್ ಚಿಲ್ಲಿ ಸಾಸ್. ಎಷ್ಟು ಸಾಮಗ್ರಿಗಳನ್ನ ಹಾಕೊಳ್ತಾ ಇದ್ದೀರಾ ಚಂದ್ರಪ್ಪ ನೀವು? ಇದು ದಪ್ಪ ಮೆಣಸಿನ್ಕಾಯಿ. ಆಮೇಲೆ ಇದು ಬಂದು ಅಕ್ಕಿ ಹಿಟ್ಟು. ಏನಿದು? ಇದು ಕಾರ್ನ್ ಪೌಡ್ರು. ಅದು 4 ಇದು ಸ್ವಲ್ಪ ಜಾಸ್ತಿ ಹಾಕಬೇಕು. 4 ಹಾಕಿದ್ರೆ 6 ಹಾಕೊಳ್ಳೋದಾ? 6 ಸ್ಪೂನ್ ಹಾಕ್ತೀನಿ. ಉಪ್ಪು ಹಾಕ್ತೀನಿ, ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಓಕೆ. ನೀರೇನಾದ್ರೂ ಬೇಕಾಗ್ಬೋದಾ? ನಾವು ಈ ಸ್ವಲ್ಪ ಸ್ವಲ್ಪ ಮಾಡಿದಾಗ ನೀರು ಬೇಡ. ಸ್ವಲ್ಪ ಸ್ವಲ್ಪ ಮಾಡಿದಾಗ ಕೆಟ್ಟೋದ್ರೆ ಅದು ಉಪ್ಪು ಜಾಸ್ತಿ ಆದ್ರೆ ರೆಡಿ ಮಾಡಕ್ಕಾಗಲ್ಲ. ಚಿಕ್ಕದ್ರಲ್ಲಿ ರೆಡಿ ಮಾಡಕ್ಕಾಗಲ್ಲ. ಸಣ್ಣದಾಗಿ ಮನೇಲಿ ಮಾಡ್ಕೊಂಡಾಗ ರೆಡಿ ಮಾಡಕ್ಕಾಗಲ್ಲ. ದೊಡ್ಡದ್ರಲ್ಲಿ ಏನೇ ಕೆಟ್ಟಿದ್ರು ರೆಡಿ ಮಾಡ್ಕೋಬಹುದು. ರೆಡಿ ಮಾಡ್ಕೋಬಹುದು. ಓಹೋ, ಆಗಿದೆ. ಎಣ್ಣೆ ಕಾದಿದೆ. ಒಂದು ತಟ್ಟೆ ಕೊಡ್ತೀನಿ ತಾಳಿ. ಅಲ್ಲೇ ಇದ್ದಿಲ್ಲ, ತಟ್ಟೆಲಿ ಇಟ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ. ಓಕೆ. ಓಹೋ, ನೀವೇನೋ ಮಾಡ್ತೀರ ಅನ್ಕೊಂಡ್ರೆ ಸಖತ್ ಕೊಟ್ರಲ್ಲ ಒಂದು. ಚಂದ್ರಪ್ಪ, ಮೊನ್ನೆ ಯಾರು ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು. ಯಾವ ಚಂದ್ರಪ್ಪ ಹೇಳಿ ನೀವು ಮಾಡಿಸ್ತಾರೋ? ನಮ್ ಚಂದ್ರಪ್ಪನ ಕಬರ್ಪೇಟೆ ಅವ್ರು ತಾನೆ ಅಂದ್ರು. ಹೂ ಅಂದೆ. ನೀವ್ ಯಾವ್ದೋ ಸಿನಿಮಾಲ್ ಬೇರೆ ಮಾಡಿದ್ರಾ? ಇಲ್ಲ, ಅದು ಮಾಡಿದ್ದೆ ನಾನು, ಆದ್ರೆ ಅದು ಸಿನಿಮಾ ಓಡಿಲ್ಲ. ನಿಮ್ ವೈಫ್ ಇವೆಲ್ಲ ಇಷ್ಟನಾ? ಇಷ್ಟ ಅಂದ್ರೆ ಮಾಡಕ್ಕೆಲ್ಲ ಹೋಗೋದೆಲ್ಲ ಒಪ್ತಾರಾ? ನಾಟಕದೊಂದು ಇಷ್ಟ ಬೀಳಲ್ಲ ಅವರು. ಮಾಡ್ಕೊಂಡು ಲೇಟ್ ಆಗಿ ಮನೆಗೆ ಬರ್ತೀಯಾ, ನಿನ್ಗೆ ನಾ ಅಷ್ಟೊತ್ತಲ್ಲಿ ಎದ್ವಿ, ನಾವು ನಿದ್ದೆ ಇಡಬೇಕು, ಬೆಳಗ್ಗೆ ಜಲ್ದಿ ಎದ್ದೇಳಕ್ಕಾಗಲ್ಲ, ಏನೋ ಕೆಲವು ಗುಯ್ಯ ಅಂತ ಇರ್ತಾರೆ. ಇರ್ತದೆ ಅವೆಲ್ಲ ಏನು ಮಾಡಕ್ಕಾಗಲ್ಲ. ಇರ್ತದೆ ಅಂದ್ಬಿಟ್ರೆ ಎಲ್ಲ ಹಂಗೆ ಎದ್ಬಿಟ್ರೆ ಸಮಾಜದಲ್ಲಿ ನಾವು ನಾಟಕ ಮಾಡಕ್ಕಾಗಲಿ, ಫಿಲಮ್ ಆಗಲಿ, ಒಂದು ಡ್ರಾಮಾ ಆಗಲಿ, ಇದೆಲ್ಲ ಮಾಡೋದು ಇದ್ದೇ ಇರ್ತದೆ. ಅವೆಲ್ಲ ಇದ್ರೇನೆ ಒಂದು ಕಳೆ. ಹವ್ಯಾಸಗಳು. ಅಭ್ಯಾಸ ಬಿಡಿ, ಹವ್ಯಾಸ ಚೆನ್ನಾಗಿತ್ತು ಅಂದ್ರೆ ಮನೋರಂಜನೆ ಅನ್ನೋದು ಇರಬೇಕು. ನಮಗೂ ಟೈಮ್ ಪಾಸ್ ಆಗುತ್ತೆ. ಮನೇಲೇ ಕೂತ್ಕೊಂಡು ಬರೀ ಕೆಲಸ ಮಾಡ್ಬಿಟ್ಟು ಮನೆಗೂ ಟೈಮ್ ಪಾಸ್ ಆಗುತ್ತೆ. ಏನ್ ಟೈಮ್ ಪಾಸ್ ಆಗಲ್ವಲ್ಲ. ಓಕೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ. ಏನ್ ಬೇಕು ನಿಮ್ಗೆ? ಎಲ್ಲ ಇಲ್ಲೇ ಇದೆ. ಎಲ್ಲ ಅಲ್ಲೇ ಇದೆಯಾ? ಎಲ್ಲ ಕಡೆ ಈಗ ಅದನ್ನೇ ಕೇಳ್ತಾರೆ. ಕಸ್ತೂರಿ ಮೆಂತ್ಯ, ಈರುಳ್ಳಿ ಹಾಕ್ತಾ ಇದೆ. ಹಾಕಿ ಹಸಿಮೆಣಸು. ದಪ್ಪಮೆಣಸಿನ್ಕಾಯಿ ಹಾಕ್ತಿದ್ರಿ ಈಗ? ಹೌದು. ಈ ದಪ್ಪಮೆಣಸಿನಕಾಯಿ ಜಾಸ್ತಿ ಬೇಯಬಾರ್ದು, ಅದ್ರ ಜೊತೆಲ್ಲ ಕೂಡ ಜಾಸ್ತಿ ಬೆಂದೋಗ್ಬಿಡ್ತೈತೆ. ಹೌದು. ಅದು ಹಂಗೆ ಕರ್ಮ್ ಅನ್ಬೇಕು. ಸ್ವಲ್ಪ ಪೂರ್ತಿ ಬೆಂದ್ಬಿಟ್ರೆ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಅದು. ಓಕೆ. ಹಾಫ್ ಬಾಯ್ಲ್ ಆದ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟಕ್ಕೆ 1 ಸ್ಪೂನ್ ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರು ಹಸಿ ವಾಸನೆ ಹೊಡೆದ್ಬಿಡುತ್ತಲ್ಲ. ಹೌದು. ಏನದು? ಚಿಲ್ಲಿ ಸಾಸ್ ಬೇಕಾಗುತ್ತಾ? ಬೇಕಾಗುತ್ತೆ. ಇದು ಸೋಯಾ ಸಾಸ್ ಸ್ವಲ್ಪ. ಓಹೋ. ಇವಾಗ ಕ್ಯಾಪ್ಸಿಕಮ್ ಹಾಕಿ. ಆತ್ಮೀಯ ಸ್ನೇಹಿತರು ಎಷ್ಟು ಜನ ಇದ್ದಾರೆ? ದಿನ ಸಿಗೋವಂಥವ್ರು, ನಿಮ್ಮ ಜೊತೆ ಇರೋರು, ಒಂದು 15-20-25 ವರ್ಷದಿಂದ ಇರೋವಂಥವ್ರು,
ಸ್ನೇಹಿತರ ಜೊತೆ ನನಗೆ ಇದ್ದಾರೆ, ನಾನಾ ಜನ ಇದ್ದಾರೆ. ಸೇರೋದಕ್ಕೆ ಟೈಮ್ ಇಲ್ಲ. ಟೈಮ್ ಸಾಲಲ್ಲ. ನೋಡಿ, ಇದು ಈರುಳ್ಳಿ ಹೂವು. ಸೇಮ್ ಮಂಚೂರಿಗೆ ನಮ್ಮ ದಪ್ಪ ಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ ಹೂವು ಹಾಕಿದ್ರೇನೆ. ಇವಾಗ ಇದು ಪುದೀನ, ಕೊತ್ತಂಬರಿ. ಇದಾಗಿದೆ. ಇದು ಕರೆದಿರುವಂತ ಅದಕ್ಕೆ ಹಾಕ್ತಾ ಇದೀವಾ? ವೆಜ್ ಬಾಲ್ ಮಂಚೂರಿ ಆಗಿರೋ ಲಕ್ಷಣಗಳು ಕಾಣ್ತಾ ಇದೆ. ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಅಷ್ಟೇನಾ? ಅಷ್ಟೇ. ಸ್ಟವ್ ಆಫ್ ಮಾಡೋದು ಅಂದ್ರೆ ನಾವು ರೆಡಿ ಆಗದ? ರೆಡಿ ಆಗ್ಬಿಡಿ, ನೀವು ರೆಡಿ ಆಗ್ಬಿಡಿ. ರೆಡಿ ಆಗ್ಬಿಡ್ಲಾ? ಇಲ್ಲ, ಸೆಟ್ ಎಲ್ಲ ಮಂಚೂರಿ ರೆಡಿ ಇದೆ. ನೀವು ರೆಡಿ ಇದ್ದೀರಾ? ಇಲ್ಲೋಡಿ, ನೀವು ಅದೇನ್ ರೆಡಿ? ಇಲ್ಲೋಡಿ ಫಸ್ಟ್ ನೀವು. ಸರಿ ಸರಿ, ಕೊಡಿ. ಬ್ಯಾಟ್ ಆಡಕ್ ರೆಡಿ ಆಗಿದ್ದೀರಾ? ನಾವು ಕೈಲಿ ಯಾವಾಗ್ಲೂ ಬ್ಯಾಟೆ. ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತೀರಾ? ಏನ್ರಿ ನೀವು ಕೊಟ್ಟ ತಕ್ಷಣ ತಿನ್ನಕ್ ಶುರು ಮಾಡ್ಬಿಟ್ರೆ ಮುರಳಿ, ಸ್ವಲ್ಪ ನೋಡ್ಕೊಳ್ದೆ ಇದ್ದವ್ರ ಗತಿ ಏನು ಅಂತ ಯೋಚನೆ ಮಾಡಿದೀರಾ? ಯೋಚನೆ ಮಾಡಿದೀನಿ, ಇನ್ನೊಂದ್ಸರಿನೂ ತೋರಿಸ್ತಾ ಇದೀನಿ. ವೆಜ್ ಬಾಲ್ ಮಂಚೂರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಹೂಕೋಸು, ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ಕಸೂರಿ ಮೇಥಿ, ಸೋಯಾ ಸಾಸ್, ಗರಂ ಮಸಾಲ, ರೆಡ್ ಚಿಲ್ಲಿ ಸಾಸ್, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಉಂಡೆಗಳನ್ನು ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಸೂರಿ ಮೇಥಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹೂ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಎಲ್ಲವನ್ನೂ ಹಾಕಿ ಹುರಿಯಿರಿ. ನಂತರ ಕರೆದಿಟ್ಟುಕೊಂಡ ಉಂಡೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ವೆಜ್ ಬಾಲ್ ಮಂಚೂರಿ ಸವಿಯಲು ಸಿದ್ಧ. ಸ್ಪ್ರೆಡ್ ಆಗಿರಲ್ಲ. ತುಂಬಾ ಚೆನ್ನಾಗಿದೆ ಚಂದ್ರಪ್ಪ. ಥ್ಯಾಂಕ್ ಯು. ಎಲ್ಲ ಹೇಳಲ್ಲ ನಾನು. ಥ್ಯಾಂಕ್ ಯು. ನಮ್ಮ ವೀವರ್ಸ್ ಏನಾದ್ರೂ ಇದು ಮಾಡ್ಕೊಂಡು ತಿಂದ್ರೆ ಮಾತ್ರ ಖಂಡಿತವಾಗ್ಲೂ ನನ್ನನ್ನಲ್ಲ, ನಿಮ್ಮನ್ನ ಗ್ಯಾರಂಟಿ ಮರೆಯಲ್ಲ. ಸಖತ್ತಾಗಿ ಮಾಡಿದೀರಾ ಈ ವೆಜ್ ಬಾಲ್ ಮಂಚೂರಿನ. ತುಂಬಾ ಚೆನ್ನಾಗಿದೆ. ತುಂಬಾ 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 ಥ್ಯಾಂಕ್ಸ್ ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಒಳ್ಳೆ ಟೇಸ್ಟ್ ಅನ್ನ ತೋರಿಸುವಂತ ಅಡಿಗೆ ಯಾರ ಮುರಳಿ, ಯಾರ ಮನೆಯಿಂದ ಅಡಿಗೆ ಬರ್ತಾ ಇದೆ, ಏನ್ ಅಡಿಗೆ ಮಾಡ್ತಾ ಇದಾರೆ ಅವರು. ರೀ ನಾನು ಬರ್ಬೇಕು ರೀ, ನಮ್ಮ ಮನೆಯವ್ರಿಗಂತೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ, ನಮ್ಮ ಯಜಮಾನ್ರನ್ನು ಕಳಿಸ್ಬೋದಾ ಅಂತ ಒಂದ್ ಮೇಡಮ್ ಫೋನ್ ಮಾಡಿದ್ರು. ಹೇಳರಿ ಕಳಿಸ್ಬೋದ್ರಿ, ನಿಮ್ ಮನೆ ಟೇಸ್ಟ್ ತೋರ್ಸಕ್ಕೆ ನೀವಾದ್ರೇನು, ನಿಮ್ ಯಜಮಾನ್ರೇನು, ಯಾರೇನ್ ಬೇಕಾದ್ರೆ ಕಳಿಸಿ ಅಂತ ಹೇಳಿದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅಮೃತ. ಅಮೃತ ಅವ್ರು ಎಲ್ಲಿಂದ ಬರ್ತಾ ಇದೀರಾ? ಕೆಂಗೇರು. ಎಷ್ಟು ಜನ ಮಕ್ಕಳು? ಒಂದ್ ಮಗು, ಹೆಣ್ಮಗು. ಹೆಣ್ಮಗುನ? ಏನ್ ಹೆಸರು? ಆರುಷಿ. ಋಷಿ. ಕರ್ಕೊಂಬಂದಿಲ್ಲ ಮಗುನ? ಇಲ್ಲ, ಅದು 1 ವರ್ಷದ ಮಗು. ಸೊ ಮನೆಯಲ್ಲ. ಯಾರ ಜೊತೆ ಇದೆ ಮಗು? ಅಮ್ಮನ ಜೊತೆ ಇದೆ. ಅಮ್ಮ ನೋಡ್ಕೊಳ್ತಾರಾ? ನೋ ಪ್ರಾಬ್ಲಮ್. ಅಷ್ಟು ಹೊಟ್ಟೋಗ್ಬೇಕು ನೀವು, ಅಡಿಗೆ ತೋರಿಸಿ ಪಟ ಅಂತ ಮನೆಗೆ ಹೊಟ್ಟೋಗ್ಬೇಕಲ್ಲ ನೀವು. ಓಕೆ, ಬೇಗ ಕಳಿಸ್ತೀವಿ. ಏನ್ ಮಾಡ್ತಾ ಇದೀರಾ ಇವತ್ತು ನೀವು? ಇವತ್ತು ತೆಂಗಿನಕಾಯಿ ಗೊಜ್ಜು. ತೆಂಗಿನಕಾಯಿ ಗೊಜ್ಜಾ? ತರಕಾರಿ ಗೊಜ್ಜು ಕೇಳಿದೀವಿ, ಇದು ವಿತೌಟ್ ಎನಿ ವೆಜಿಟೇಬಲ್ಸ್. ಅಲ್ಲ, ಟೊಮೆಟೊ ಗೊಜ್ಜು ಕೇಳ್ಬಿಟ್ಟಿದೀವಿ. ಇದು ಯಾವ್ದಪ್ಪ ತೆಂಗಿನಕಾಯಿ ಗೊಜ್ಜು? ಈಗ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿರುತ್ತಲ್ಲ, ಸೊ ಅದನ್ನ ಅವಾಯ್ಡ್ ಮಾಡಿ ಇದನ್ನ ಮಾಡ್ಕೋಬಹುದು. ಓಕೆ, ಅದು ಕರೆಕ್ಟ್. ತರಕಾರಿ ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಮಳೆ ಇಲ್ಲ, ಮಳೆ ಜಾಸ್ತಿ ಬರ್ತಾ ಇದೆ. ವಿಂಟರ್ ಸೀಸನ್ ಇರೋದ್ರಿಂದ ತೆಂಗಿನಕಾಯಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ. ಸೊ ಐಚಿಂಗ್ ಡ್ರೈ ಸ್ಕಿನ್ಸ್ ಆಗಲ್ಲ. ಸೊ ಖಾರನೂ ಇರುತ್ತೆ, ಎಲ್ಲಾ ತರದ್ದು ಟೇಸ್ಟ್ ಮಿಕ್ಸ್ ಮಾಡಿ. ಈ ಗೊಜ್ಜನ್ನ ಅನ್ನ ಕಲ್ಸ್ಕೊಂಡ್ ತಿನ್ನೋದಾ, ಚಪಾತಿ? ಅನ್ನ, ಚಪಾತಿ, ರೊಟ್ಟಿ, ಎನಿಥಿಂಗ್. ಇಟ್ ಗೋಸ್ ವಿತ್ ಎವ್ರಿಥಿಂಗ್. ಓಕೆ ಮೇಡಮ್, ಏನೇನ್ ತಂದಿದ್ದೀರಾ ಮಾಡಕ್ಕೆ? ತೆಂಗಿನಕಾಯಿ ಗೊಜ್ಜು. ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಜೀರಿಗೆ, ಬೆಲ್ಲ, ಗುಂಟೂರು ಮೆಣಸಿನಕಾಯಿ, ಕಡಲೆಬೇಳೆ, ಮೆಂತ್ಯ, ಉಪ್ಪು ಹಾಗೂ ಎಣ್ಣೆ. ನಾನು ಏನ್ ಕೊಡಿ ನಿಮ್ಗೆ ರೆಡಿ ಮಾಡಕ್ಕೆ? ಒಂದು ಚಿಕ್ಕದೊಂದು ಬಾಂಡ್ಲಿ ಕೊಡಿ. ಫ್ರೈ ಮಾಡಿ ಅಂದ್ರೆ ಸಾಕಾಗ್ಬೋದಾ ಇಷ್ಟು? ಸಾಕು. ಸ್ವಲ್ಪ ಸಿಮ್ ಅಲ್ಲಿ ಮಾಡ್ಕೊಳ್ಳೋಣ. ಒಂದು ಎಣ್ಣೆ ಬೇಕು. ಒಂದೇ ಒಂದು ಡ್ರಾಪ್ ಹೇಳಕ್ಕಾಗಲ್ಲ ಬಿಡಿ ಮೇಡಮ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಇದು ಬ್ಯಾಡಗಿ ಮೆಣಸಿನಕಾಯಿ 5 to 6 ತಗೋಬಹುದು ನೀವು. 5 to 6. ಇದು ಅಳತೆ ನೋಡ್ಕೊಂಡು ತೆಂಗಿನಕಾಯಿ. ಖಾರ ಜಾಸ್ತಿ ಬೇಕಾದವ್ರು ಖಾರ ಹಾಕೋಬಹುದು. ನಿಮ್ಮಲ್ಲಿ ಖಾರ ತಿಂತೀರಾ? ಖಾರ ನಾವು ಖಾರ ತಿನ್ನೋರಾ? ಹಂಗ ರಾಕಿ ಜಾಸ್ತಿ ಹಾಕಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅಮೃತ ಅವ್ರೆ, ಮಗಳು ಕೆಲಸ ಮಾಡಕ್ ಬಿಡ್ತಾಳ ಸಣ್ಣವಳಿನ?
ಇಲ್ಲ, ಸದ್ಯಕ್ಕೆ ಅಮ್ಮನೇ ಎಲ್ಲ ಮಾಡ್ಕೋತಾರೆ. ಸೊ ನಾವು ಬರೀ ಮುಗುನ್ ನೋಡ್ಕೊಂಡಿರೋದು. ಓಕೆ ಓಕೆ ಇದು ಸ್ವಲ್ಪ ಬ್ಲ್ಯಾಕಿಶ್ ಬರುತ್ತೆ, ಅದು ಹುರ್ಕೊಂಡು. ಸೊ ಅಷ್ಟು ಬಂದ್ಮೇಲೆ ಬಿಸಿ ಇರುತ್ತೆ. ಇನ್ನೇನು ಹುರ್ಕೋಬೇಕಾ? ಹಾ, ಈಗ ಸ್ವಲ್ಪ ಏನದು? ಕಡಲೆಬೇಳೆ. ಈಗ ದಾವಣಗೆರೆನೆಲ್ಲ ನಾವು ಸಿಕ್ಕಾಪಟ್ಟೆ ಅಲ್ಲಿ ದೋಸೆ ಗೀಸೆ ಎಲ್ಲ ಫೇಮಸ್ ಆಗ್ಬಿಟ್ಟಿದೆ. ನೀವೇನು ದೋಸೆ ಗೀಸೆ ಮಾಡಲ್ವಾ ಮನೇಲಿ? ಮನೇಲಿ ಮಾಡ್ತೀವಿ. ಈಗ ಬೆಣ್ಣೆ ತಿನ್ನೋರು ಕಮ್ಮಿ ಆಗೋಗಿರೋದ್ರಿಂದ ಬೆಣ್ಣೆ ದೋಸೆ ಮಾಡಲ್ಲ. ಓಕೆ ಓಕೆ ಓಕೆ. ಇದು ಅಲ್ಲಿ ಬೋರ್ಡ್ ಇದೆಲ್ಲ ಮಾಡ್ಕೋತಾರಲ್ಲ, ಏನೊಂದು ಏನ್ ಹೇಳಿ ಮೇಡಮ್? ಇದನ್ನ ಇದಕ್ಕೂ ಹಾಕೋಬಹುದು ನೀವು. ಏನಕ್ಕೆ? ಜೋಳದ ರೊಟ್ಟಿ. ಓಹೋ, ಈ ತೆಂಗಿನಕಾಯಿ ಗೊಜ್ಜನ? ಹಾ, ಕಡಲೆಬೇಳೆ ಹುರ್ಕೊಂಡಾಯ್ತು, ಮತ್ತೆ ಮೆಂತ್ಯ. ಮೆಣಸಿನಕಾಯಿ ಹುರ್ಕೊಂಡಾಯ್ತು. ಮೆಂತ್ಯನ ಹುರ್ಕೋಬೇಕಾ ಈಗ? ಹಾ, ಮೆಂತ್ಯ, ಜೀರಿಗೆ. ಮೆಂತ್ಯ ಒಟ್ಟಿಗೆನಾ ಬೇರೆ ಬೇರೆನಾ? ಎಲ್ಲ ಬೇರೆ ಬೇರೆ. ಎಲ್ಲ ಬೇರೆ ಬೇರೆ. ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಫ್ಲೇವರ್ ಕಮ್ಮಿ ಇರುತ್ತೆ. ಹೌದು. ಇಲ್ಲ ಅದು ಕಹಿ ಸ್ವಲ್ಪ ಶುಗರ್ ಪೇಷಂಟ್ ತಿನ್ಬೋದು. ಓಕೆ. ಮನೇಲಿ ಒಬ್ರಿಗೆ ಯಾರು ಇದ್ದೇ ಇರುತ್ತೆ, ಅವ್ರದ್ದು ಸಹ ಗಮನದಲ್ಲಿ ಇಟ್ಕೊಂಡು ಅಡಿಗೆ ಮಾಡ್ಬೇಕಾಗತ್ತಲ್ಲ? ಹಾ, ಹೌದು. ಏನಿದು? ಜೀರಿಗೆ. ಜೀರಿಗೆ. ಎಣ್ಣೆ ಏನಾದ್ರು ಬೇಕಾ? ಸ್ವಲ್ಪ ಇಲ್ಲ ಇಲ್ಲ ಬೇಡ ಅಲ್ಲ? ಪ್ರತಿಯೊಂದು ಸಾಮಾನು ಸಪರೇಟ್ ಆಗಿ ನಾವು ಹುರ್ಕೊಳ್ತಾ ಸಪರೇಟ್ ಆಗಿ ಹುರ್ಕೋಬೇಕು. ಓಕೆ. ಯಾಕಂದ್ರೆ ಅದು ಒಂದೊಂದು ಫ್ರೈ ಆಗೋದು ಒಂದೊಂದು ಟೆಂಪರೇಚರ್ ಆಗುತ್ತೆ, ಟೈಮ್ ತಗೊಳುತ್ತೆ. ಓಕೆ. ಇನ್ನೇನ್ ಮಾಡ್ತೀರಾ ಬಿಡುವಿನ ಟೈಮಲ್ಲಿ ನೀವು? ಬಿಡುವಿನ ಟೈಮಲ್ಲಿ ನಾಯಿ ಮರಿ ಜೊತೆ ಆಟ ಆಡ್ತೀವಿ. ಅಯ್ಯಯ್ಯೋ. ಈಗ ಯಾವ ಮಗಳು ನಾಯಿ ಮರಿ ಇದೆ ನಿಮ್ಮಲ್ಲಿ? ಡ್ಯಾಶ್ ಅಮೃತ ಅವ್ರೆ, ಏನ್ ಹಾಕೋಬೇಕು ನೆಕ್ಸ್ಟ್? ಈಗ ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್ ದೊಡ್ಡ ಕೊಡ್ಲಾ? ಚಿಕ್ಕದ್ ಕೊಡಿ ಸರ್. ಚಿಕ್ಕ ಸಾಕ ಇಷ್ಟು? ಅಂದ್ರೆ ಈಗ ನಾವು ತೆಂಗಿನಕಾಯಿ ಮಾತ್ರ ಹಾಕೊಳ್ತೀವಾ? ಹಾ, ಇಲ್ಲ, ಎಲ್ಲಾನು ಏನೇನು ಹುರಿದಿಟ್ಕೊಂಡಿದ್ದೀವಲ್ಲ ಓಕೆ. ಅದೆಲ್ಲಾನು ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಮಿಕ್ಸಿಗೆ ರುಬ್ಕೋಬೇಕಾದ್ರೆ ಇಂಗು ಹಾಕೋಬಹುದು. ಹಿಂಗ್ ಇವಾಗಲೇ ಹಾಕ್ಬಿಡ್ತೀರಾ? ಹಾ, ರುಬ್ಬಕ್ಕೆ ಅದು ಪೇಸ್ಟ್ ಜೊತೆ ನೀಟಾಗಿ ಮಿಕ್ಸ್ ಆಗೋದು. ಓಕೆ. ಆಯ್ತಾ ಅಮೃತ ಅವ್ರೆ? ಹಾ, ರುಬ್ಬಿದಾಗಿದೆ. ಇದಿರಲ್ಲ? ಹಾ, ಅದು ಕಾಯಿ ಸ್ವಲ್ಪ ನುಣ್ಣಗಿರುತ್ತೆ, ಚೆನ್ನಾಗಿರುತ್ತಲ್ಲ? ಒಂದು ಬಾಣ್ಲಿ ಕೊಡಿ. ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಹಾಕ್ಲಿ? ಇದು ಸಾಸಿವೆ ಒಗ್ಗರಣೆಗೆ ಹಾಕೋಬಹುದು. ಒಗ್ಗರಣೆ ಕೊಟ್ಟಿವಲ್ಲ ಈಗ ರುಬ್ಕೊಂಡ್ಬಂದ್ಬಿಡಕ್ಕೆ. ಅದೇ ತೊಳೆ. ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋಬಹುದು. ಪೂರ್ತಿ ಹಾಕೋದು. ಇದನ್ನೀಗ ಸ್ವಲ್ಪ ಲೋ ಫ್ಲೇಮಲ್ಲಿ ಖಾರ ಹೋಗೋವರೆಗೂ ಸ್ವಲ್ಪ ಆ ಘಾಟ್ ತನ ಹೋಗ್ಬೇಕಲ್ಲ ಖಾರದ್ದು, ಸೊ ಅದು ಹೋಗೋವರೆಗೂ ಕುದಿಸ್ಕೋಬೇಕು. ಅಮೃತ ಅವರೇ, ಎಷ್ಟೊಂದು 5 ನಿಮಿಷ ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬಹುದು. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮುಂದಿದ್ರು ಪರವಾಗಿಲ್ಲ, ಸ್ವಲ್ಪ ಉಪ್ಪು ಮುಂದಿದ್ರು. ಸಪ್ಪೆ ಹೊಡೆದ್ಬಿಟ್ರೆ ಸರಿ ಇರಲ್ಲ ಅಂತೀರಾ? ತುಂಬಾ ಸಿಹಿ ಬೇಕನ್ನೋರು ಬೆಲ್ಲ ಜಾಸ್ತಿ ಸ್ವಲ್ಪ ಹಾಕೋಬಹುದು. ಸಿಹಿ ಹಾಕಿ. ಸ್ವಲ್ಪ ಖಾರ ತಿನ್ನೋರು ಸ್ವಲ್ಪ ಬೆಲ್ಲ ಹಾಕಿ. ಒಂದೊತ್ತಿಗೆ ಮಾಡ್ಕೊಳ್ಳೋಕೆ ಸಖತ್ತಾಗಿರುತ್ತೆ. ನೀವೇನೇನು ಬೇರೆ ಹವ್ಯಾಸಗಳೇನು, ನಾಯಿ ಜೊತೆ ಆಟ ಆಡೋದು ಬಿಟ್ಟು ಬೇರೆ ಏನಿಲ್ವಾ? ಸಿಸ್ಟಮ್ ಅಲ್ಲಿ ಗೇಮ್ ಆಡೋದು. ನೆಕ್ಸ್ಟ್ ನಿಮ್ ಮಗಳಿಗೆ ಹೇಳ್ಕೊಡ್ಬೇಕಷ್ಟೇ ಗೇಮ್ಸ್ ಎಲ್ಲ ನೀವು. ಗೇಮ್ಸ್ ಮತ್ತೆ ಸರ್ಫ್ ಮಾಡಕ್ಕೆ ಇಷ್ಟ, ಏನೇನು ಹೊಸದೆಲ್ಲ ಇರುತ್ತೆ ನೋಡೋದು.
ತೆಂಗಿನಕಾಯಿ ಗೊಜ್ಜು ರೆಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅತಿ ವೇಗವಾಗಿ ಮನೇಲಿ ಬೆಳಗ್ಗೆ ಹೊತ್ತು ಸಾರೇನೋ ಸ್ವಲ್ಪ ಚೆನ್ನಾಗಿಲ್ಲ, ರಾತ್ರಿ ಬೇರೆ ಮಾಡ್ಕೋಬೇಕು ಅನ್ಸ್ಕೊಂಡಾಗ, ಇಲ್ಲ ನಾಳೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಏನಾದ್ರು ಒಂದು ಚಪಾತಿಗೆ ಹಾಕಿ ಕಳಿಸ್ಬೇಕು ನೀವು ತಿಳ್ಕೊಂಡಾಗ ಅರ್ಜೆಂಟ್ ಆಗಿ ಮಾಡ್ಬೇಕಾಗಿರುವಂತದ್ದು. ತರಕಾರಿ ಬೆಲೆ ಜಾಸ್ತಿ ಆಗೋಯ್ತಲ್ಲಪ್ಪ, ಇನ್ಯಾವಂತ ತರಕಾರಿ ತಿಂತೇನ್ರಿ ಅನ್ಕೊಂಡ ತೆಂಗಿನಕಾಯಿ ಗೊಜ್ಜನ ಮಾಡ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ತುಂಬಾ ಚೆನ್ನಾಗಿ ಬೇಗ ಎಷ್ಟು ನೀಟಾಗಿ ಮಾಡಿ ತೋರಿಸಿದ್ದಾರೆ ಅಮೃತ ಅವ್ರು ಮಾಡಿ ತೋರಿಸಿದ ನೀವು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತುಂಬಾ ಮಿಸ್ ಮಾಡ್ಕೊಳ್ತೀರಾ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ತೆಂಗಿನಕಾಯಿ ಗೊಜ್ಜು ಮಾಡುವ ವಿಧಾನ: ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕಿ ಗುಂಟೂರು ಮೆಣಸಿನಕಾಯಿ, ಕಡಲೆಬೇಳೆ, ತೆಂಗಿನಕಾಯಿ ಗೊಜ್ಜು ಅನ್ನ ಅಥವಾ ಚಪಾತಿ ಜೊತೆ ಸವಿಯಲು ಸಿದ್ಧ. ಆಹಾರ ತಜ್ಞೆ ರೀನಾ ಪ್ರದೀಪ್ ಅವರು ಏನ್ ಹೇಳ್ಕೊಡ್ತಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ರೀನಾ ಅವನ ಫೋನ್ ಮಾಡಿದ್ರು ನೆನ್ನೆ. ಮುಳ್ಳಿ ಯಾವಾಗ್ಲೂ ಈ ಜ್ಯೂಸು ಸಲಾಡ್ ಎಲ್ಲ ಬೇಡ ರೀ, ಈ ಸರಿ ಹೊಸ ರೆಸಿಪಿ ತಗೊಂಡ್ಬರ್ತಾ ಇದೀನಿ ನಿಮ್ಗೆ ಅಂತ ಹೇಳಿದ್ರು. ಯಾವ್ದು ಹೇಳ್ಬಿಡಿ ಮೇಡಮ್, ನಾನು ಸ್ವಲ್ಪ ಪ್ರಿಪೇರ್ ಆಗ್ಬಿಡ್ತೀನಿ ಹಿಂದೆ. ನೋ ಚಾನ್ಸ್, ನಾನು ಅಲ್ಲೇ ಬಂದು ಹೇಳ್ತೀನಿ ಅಂತ ಹೇಳಿದರೆ. ರೀನಾ ನಮಸ್ಕಾರ. ನಮಸ್ತೆ. ಊರಲ್ಲಿದ್ರಾ? ಇದಾರಾ? ಓಕೆ ರೀನಾ ಅವರೇ, ಏನ್ ನೀವು ಸ್ಪೆಷಲ್ ಏನ್ ಮಾಡ್ತಾ ಇದೀರಾ ನಮಸ್ಕಾರ ನೀವು? ಇದು ಹಳೆ ರೆಸಿಪಿ ವಿತ್ ಟ್ವಿಸ್ಟ್. ಹಳೆ ರೆಸಿಪಿ ವಿತ್ ಟ್ವಿಸ್ಟ್ ಅಂತ. ಏನ್ ಹೆಸರು ಮೇಡಮ್? ಇದು ಪೊಂಗಲ್, Okay. ಆದ್ರೆ ಗೋಧಿ ನುಚ್ಚಿನ ಪೊಂಗಲ್. ಏನೇನ್ ತಂದಿದ್ದೀರಾ ಮಾಡಕ್ಕೆ? ಗೋಧಿ ನುಚ್ಚಿನ ಪೊಂಗಲ್. ಬೇಕಾಗುವ ಸಾಮಗ್ರಿಗಳು: ಗೋಧಿ ನುಚ್ಚು, ಹೆಸರುಬೇಳೆ, ಜೀರಿಗೆ, ಕರಿಬೇವು, ದಪ್ಪ ಮೆಣಸಿನಕಾಯಿ, ಬಟಾಣಿ, ಹಸಿಮೆಣಸಿನಕಾಯಿ, ಶುಂಠಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಜೀರಿಗೆ ಪುಡಿ, ನಿಂಬೆಹಣ್ಣು, ಉಪ್ಪು ಹಾಗೂ ಎಣ್ಣೆ. ಓಕೆ, ಇಷ್ಟೊಂದೆಲ್ಲ ಹಾಕಿ ಪೊಂಗಲ್ ಮಾಡಿದ್ರೆ ಡಯಟ್ ಏನು, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಹೊಟ್ಟೆ ತುಂಬಾ ಇದನ್ನೇ ತಿಂತಾ ಇರ್ಬೋದು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಮೇಡಮ್ ನಿಮ್ಗೆ? ನಿಮ್ಗೆ ಒಂದ್ ಬಟ್ಲಲ್ಲಿ ಎಣ್ಣೆ ಬೇಕು. ಸನ್ಫ್ಲವರ್ ಆಯಿಲ್ ಬೇಕು ಅಂತ ಹೇಳಿದ್ರಿ, ಇಮಾಮಿಯವರ ಸನ್ಫ್ಲವರ್ ಆಯಿಲ್ ತಗೊಳ್ಳಿ ಮೇಡಮ್. ಓಕೆ, ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು ಯಾಕೆ ನಾನು ಕಪ್ಪಲ್ಲಿ ಇಸ್ಕೊಳ್ತಾ ಇದೀನಿ ಅಂತ. ಯೂಶಲ್ ಆಗಿ ಲೇಡೀಸ್ ಏನ್ ಮಾಡ್ತಾರೆ, ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಗೆ ಕಡಾಗಿನ. ಮುರಳಿಯವರೇ, ನೀವು ಜಾಸ್ತಿ ಎಣ್ಣೆ ಹಾಕ್ಬಿಡ್ತೀರಾ, ಕಪ್ಪಲ್ಲಿ ಹಾಕೊಡಿ. ನಾವು ಮೊದಲೇ ಆಹಾರ ತಜ್ಞ ಡಯಟಿಷಿಯನ್, ನಾವು ಸುಮ್ನೆ ಒಂದು ಸ್ಪೂನ್ ಅಲ್ಲಿ ಹಾಕ್ಬೇಕು ಅಂತ ಹೇಳ್ತಾ ಇದೀರಾ. ಓಕೆ ಓಕೆ ಓಕೆ, ಏನ್ ಕೊಡ್ಲಿ, ಯಾವ ಪಾತ್ರೆ ಕೊಡ್ಲಿ ನಿಮ್ಗೆ? ಒಂದ್ ಕುಕ್ಕರ್ ಕೊಡಿ. ಹೇಳಿ ಮೇಡಮ್, ಕಾಯ್ತಾ ಇದೆ. ಏನ್ ಹಾಕೊಳ್ತೀರಾ? ಈಗ ಹೆಸರು ಬೇಳೆನ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಅರ್ಧ ಕಪ್ ಹೆಸರು ಬೇಳೆ ತಗೋತಾ ಇದೀವಿ. ಓಕೆ, ಇದೊಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಳೋಣ. ಇದು ಹೆಸರು ಬೇಳೆಯಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇರುತ್ತೆ. ಎಗ್ ಯೂಶಲ್ ಆಗಿ ಎಗ್ ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಎಲ್ಲಾ ತರದ ಅಮೈನೋ ಆಸಿಡ್ಸ್ ಬಾಡಿಗೆ ಬೇಕಾಗಿರೋಂಥ ಎಲ್ಲ ಅಮೈನೋ ಆಸಿಡ್ಸ್ ಇರುತ್ತೆ. ಈಗ ಇದನ್ನು ಸ್ವಲ್ಪ ಹುರ್ಕೊಂಡಿದೀವಿ, ಗೋಧಿ ನುಚ್ಚು. ಅದನ್ನು ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಹುರ್ಕೊಂಡಿದೀವಿ, ಇದಕ್ಕೆ ನೀರ್ ಹಾಕೋಣ. ನೀರ್ ಎಷ್ಟು ಬೇಕಾಗುತ್ತೆ ಮೇಡಮ್? ನೀರ್ ನಾವು ಹಾಕೋತಾನೆ? ಹಾಕಿ. ಎಣ್ಣೆ ಮಾತ್ರ ನಾವು ಹಾಕಲ್ಲ, ನೀರ್ ಮಾತ್ರ ಹಾಕೋದು. ಹಾಕಿ, ಸ್ವಲ್ಪ ಸ್ಲೋ ಆಗಿ ಹಾಕಿ. ಇದು ಬಿಸಿ ಇರತ್ತೆ, ಹಾಕಿ. ಸಾಕು. ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ಸ್ ಬೇಯಿಸ್ಕೊಳ್ಳೋಣ. ಈ ಕಡೆ ಒಂದು ಕಡಾಯಿ ಕೊಡಿ. ಈಗ ಒಂದು 4 ಸ್ಪೂನ್ಸ್ ಅಷ್ಟು ಆಯಿಲ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ. 4 ಸ್ಪೂನ್ಸ್? ಹೌದು. ಓಕೆ, ಜಾಸ್ತಿ ತಿನ್ಬೇಡಿ, 4 ಸ್ಪೂನ್ ಹಾಕಿ. ಇದಕ್ಕೇನಂತ ಅಗತ್ಯ ಅಷ್ಟೊಂದು ಬೇಕಾಗಿಲ್ಲ. ಎಲ್ಲರೂ ಯಾರು ಪೊಂಗಲ್ ತಿನ್ನಲ್ಲ ಅನ್ನೋರೆಲ್ಲ ತಿಂತಿದ್ದಾರೆ ಇದನ್ನ. ಹೌದು. ಪ್ರದೀಪ್ ಡಯಟ್ ಕಾನ್ಶಿಯಸ್ ಇಲ್ಲಿದಾರ? ಇಲ್ಲ ಪರವಾಗಿಲ್ಲ, ಏನ್ ಬೇಕಾದ್ರೆ ತಿಂತಾ ಇರ್ತಾರ? ನಾವು ಮಾಡೋದೇ ಅದಲ್ಲ. ಕಂಟ್ರೋಲ್ ಸ್ವಲ್ಪ? ಕಂಟ್ರೋಲ್ ಏನಿಲ್ಲ, ನಾವು ಅದು ಹೆಲ್ದಿಯಾಗೆ ಮಾಡೋಣ ಅಂತ ಮಾಡಿದ್ದನ್ನೇ ತಿಂತಾರೆ. ಈಗ ನಾವು ಸ್ವಲ್ಪ ಬಿಸಿ ಆಗಿದೆ, ಆಗಿದೆ. ಜೀರಿಗೆ ಹಾಕೋಣ. ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪನ್ನ ಯಾವಾಗ್ಲೂ ಒಂದ್ ಸ್ವಲ್ಪ ಮುರ್ದಿ ಹಾಕಿದ್ರೆ ಅದು ಫ್ಲೇವರ್ ಜಾಸ್ತಿ ಇರುತ್ತೆ. ಫ್ಲೇವರು ಜಾಸ್ತಿ, ಸ್ವಲ್ಪ ಘಾಟು ಜಾಸ್ತಿ ನೋಡಿ. ಕಡಿಮೆ ಮಾಡಿ. ಒಂದ್ ಸ್ವಲ್ಪ ಪೌಷ್ಟಿಕಾಂಶದ ಕೊರತೆಯಿಂದ ನಳಿತಾ ಇರೋರು ಈ ತರದೆಲ್ಲ ಫುಡ್ ತಿಂದ್ರೆ ಸ್ವಲ್ಪ. ಹೌದು, ಮಕ್ಕಳಿಗೆಲ್ಲ ಪೊಂಗಲ್ ತಿನ್ನಲ್ಲ ಅಂತಾರೆ, ಅನ್ನ ಸಾರು ತಿನ್ನಲ್ಲ ಅಂತಾರೆ. ಅವಾಗ ಇದು ಹೆಲ್ದಿ. ಮತ್ತೆ ವೆಜಿಟೇಬಲ್ಸ್ ಹಾಕ್ತಾ ಇದೀವಿ. ಪೊಂಗಲ್ ಇದು ಇನ್ನೊಂದು ಟ್ವಿಸ್ಟ್. ಇದು ಕ್ಯಾಪ್ಸಿಕಮ್. ಇದಕ್ಕೆ ಈ ಕ್ಯಾಪ್ಸಿಕಮ್ ಈ ಕಾಂಬಿನೇಷನ್ ಚೆನ್ನಾಗಾಗತ್ತೆ.
ಹಸಿ ಬಟಾಣಿ ಅಲ್ಲ? ಇದಕ್ಕೆ ಹಸಿ ಬಟಾಣಿನೂ ಹಾಕ. ಹಸಿ ನೋಡಿ, ಬಟಾಣಿಯಲ್ಲೂ ಸಾಕಷ್ಟು ಪ್ರೋಟೀನ್ಸ್ ಇರುತ್ತೆ, ನಾರಿನಾಂಶನೂ ಇರುತ್ತೆ. ತುಂಬಾ ನಮ್ಗೆಲ್ಲ ಗೊತ್ತಿಲ್ದಿರೋದೆಲ್ಲ ಹೇಳ್ತಾ ಇದ್ದೀರಾ ನೀವು. ಈಗ ನ್ಯೂಟ್ರಿಷನ್ ಬೇರೆನಾ, ಡಯಟಿಷಿಯನ್ ಬೇರೆನಾ? ಹಾಕಿ ಮೇಡಮ್. ಇದಕ್ಕೆ ಖಾರಕ್ಕೆ ಹಸಿಮೆಣಸಿನಕಾಯಿ ಹಾಕ್ತಾ ಇದೀವಿ. ಇದಕ್ಕೊಂದ್ ಸ್ವಲ್ಪ ಟೇಸ್ಟಿಗೆ ಗ್ರೇಟೆಡ್ ಜಿಂಜರ್ ಅಂದ್ರೆ ತುರಿದಂತಹ ಶುಂಠಿ. ಓಕೆ, ಇದನ್ನ ಆಫ್ ಮಾಡೋಣ. ಅದು ತಣ್ಣಗಾಗ್ಲಿ. ನಾವು ಪೇಸ್ಟ್ ಹಾಕ್ತಿಲ್ಲ, ಅದನ್ನ ತುರಿದಿದ್ದು ಶುಂಠಿ ಹಾಕ್ತೀವಿ. ಅದ್ರ ಟೇಸ್ಟ್ ಬೇರೆ ಕೊಡುತ್ತೆ. ಪೇಸ್ಟ್ ಮಾಡಿದಾಗ ಅದೊಂಥರ ಫ್ಲೇವರ್ ಬರುತ್ತೆ. ಇದನ್ನ ಸ್ವಲ್ಪ ಪೊಂಗಲ್ ಅಂದ್ರೆ ಮೆಣಸಿದ್ದೇ ಇರಬೇಕು. ಹಾಗಾಗಿ ಸ್ವಲ್ಪ ಖಾರಕ್ಕೆ ಮೆಣಸು ಪುಡಿ ಹಾಕೋಣ. ಸ್ವಲ್ಪ ಅರಿಶಿಣದಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳ ಅಂಶಗಳಿರುತ್ತೆ. ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಅಂದ್ರೆ ಈಗ ಗೊತ್ತಿರ್ಬೋದು ನಿಮ್ಗೆ, ಮೊದ್ಲೆಲ್ಲ ಕಾಲ್ ಗಾಯ ಆದ್ರೆ ಸುಟ್ಟಿದ್ರೆಲ್ಲ ಅರಿಶಿಣ ಹೌದು ಹೌದು. ಹಾಗಾಗಿ ಇದನ್ನ ಸೇವಿಸಿದ್ರಿಂದನೇ ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಮತ್ತೆ ಇಮ್ಯೂನ್ ಸಿಸ್ಟಮ್ ಎಲ್ಲ ವೃದ್ಧಿ ಆಗತ್ತೆ. ಇದೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಗ್ಲಿ. ಸ್ವಲ್ಪ ಹಾಕೋಣ, ಸ್ವಲ್ಪ ಬೇಯಲಿ. ಆಮೇಲೆ ಅದನ್ನ ಹಾಕಿದ್ಮೇಲೆ ಮತ್ತೆ ಹಾಕೋಣ. ಇದಾಗಿದೆ, ಸ್ವಲ್ಪ ನೀರ್ ಕೊಡಿ. ನೀರ್ ಬೇಕಾ? ಅದಕ್ಕೆ ನೀರ್ ಹಾಕೋಣ. ಈಗ ಹಾಕೋಣ, ಸಾಕು. ಅದನ್ನ ನೋಡ್ಕೊಂಡು ಇನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮತ್ತೆ ನೀರ್ ಹಾಕಿ ತೆಗಿಬೋದಲ್ಲ? ತೆಗಿ. ತಣ್ಣಗಾಗಿದ್ರೆ ಈ ತರ ಐಡಿಯಾ ಮಾಡಿದ್ರ ನೀವು? 2 ವಿಷಲ್ ಸಾಕಲ್ಲ? ಅದು ಗೋಧಿ ಬೆಂದೋಗುತ್ತೆ. ಓಕೆ. ಸೇಮ್ ವ್ಯತ್ಯಾಸ ಏನು ಕಾಣ್ತಾ ಇಲ್ಲಪ್ಪ, ಚೆನ್ನಾಗೇ ಬಂದಿದೆ. ಮಾಮೂಲಿ ಪೊಂಗಲ್ಗಿಂತ ಇದು ಅಕ್ಕಿಯಲ್ಲಿ ಮಾಡಿದ ಪೊಂಗಲ್ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬಿಡತ್ತೆ. ಇದಾಗಲ್ಲ, ಅಷ್ಟೊಂದು. ಹೌದು, ಇದು ಸ್ವಲ್ಪ ತಣ್ಣಗಾದ್ರೂ ತೆಳುವಾಗೇ ಇರುತ್ತೆ. ಈಗ ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ತರಕಾರಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಹಾಕಿದಷ್ಟೇ, ಅದು ಬಟಾಣಿ ಹಾಕಿದ್ವಲ್ಲ. ಈಗ ಇದಕ್ಕೆ ರುಚಿಗೆ ಹಾಕೋದು. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ. ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೋಣ. ಇದಾಗಿದೆ. ರೆಡಿ ಆಗೋಯ್ತಾ? ರೆಡಿ ಟು ಈಟಾ? ಎಸ್. ಪರವಾಗಿಲ್ಲ, ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೊಡ್ತಾ ಇದ್ದೀರಾ ನಮ್ಗೆ. ಓಕೆ. ಓ ಎಸ್. ಇದನ್ನ 1 ಬೌಲ್ ಆರಾಮಾಗಿ ಒಬ್ರು ತಿನ್ಬೋದಾ? ತಿನ್ಬಹುದು. ಅಂದ್ರೆ ಸಾಕಷ್ಟು. 1 ಬೌಲ್ ಒಬ್ರಿಗೆ ಸಾಕು. 1 ಬೌಲ್. ಕಲರ್ಫುಲ್ ಆಗೋಯ್ದೆ, ತರಕಾರಿ ಆಗಿರೋದ್ರಿಂದ ಕಲರ್ಫುಲ್ ಆಗಿದೆ. ಮತ್ತೆ ಇದ್ರ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ನಾವು ರಾಯ್ತ ನೋಡಿ, ಗೋಧಿ ನುಚ್ಚಿನ ಪೊಂಗಲ್ ರೆಡಿ ಆಗಿದೆ. ನೋಡಿದ್ರಾ ಹೆಂಗಿದೆ? ನ್ಯೂಟ್ರಿಷನ್ ಫುಡ್ ಇದೆಲ್ಲಾನು. ಡಯಟ್ ಫುಡ್ ಅಂತ ಕರೆಯೋದು ತಪ್ಪಾಗತ್ತೆ. ಎಲ್ಲಾ ಜೀವಸತ್ವಗಳು ಇರ್ತಕ್ಕಂತ ಪೂರ್ಣ ಪ್ರಮಾಣದ ಆಹಾರ ಇವತ್ತಿನ ನಮ್ಮ ರೆಸಿಪಿನಲ್ಲಿ. ಥ್ಯಾಂಕ್ ಯು ರೀನಾ. ಇಲ್ಲ, ಒಂದು ನಿಮಿಷ ತಾಳಿ. ನಾವು ತಿಂದು ನೋಡಿದ್ಮೇಲೆ ನೀವು ಹೋಗ್ಬೇಕು. ಹಂಗೆಲ್ಲ ಕಳ್ಸಲ್ಲ. ಆರೋಗ್ಯಕರವಾದಂತ ಅಡಿಗೆನ ಮಿಸ್ ಮಾಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಜೀವನದಲ್ಲಿ ಜಾಸ್ತಿ ಮಿಸ್ ಮಾಡ್ಕೊಂಡ್ರೆ ಅನ್ಸುತ್ತೆ. ಮಿಸ್ ಮಾಡ್ಕೋಬೇಡಿ. ಗೋಧಿ ನುಚ್ಚಿನ ಪೊಂಗಲ್ ಮಾಡುವ ವಿಧಾನ: 1 ಕುಕ್ಕರ್ಗೆ 1 ಕಪ್ ಹೆಸರು ಬೇಳೆ, 1 ಕಪ್ ಗೋಧಿ ನುಚ್ಚು ಹಾಕಿ ಹುರಿದು ನಂತರ ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. 1 ಕಡಾಯಿಯಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ಮೇಲೆ ಜೀರಿಗೆ, ಕರಿಬೇವು, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ, ತುರಿದ ಶುಂಠಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಜೀರಿಗೆ ಪುಡಿ ಹಾಕಿ ಫ್ರೈ ಮಾಡಿ. ಅದಕ್ಕೆ ಬೆಂದ ಗೋಧಿ ನುಚ್ಚು ಹೆಸರು ಬೇಳೆ ಮಿಶ್ರಣ ಹಾಕಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ.
ಈಗ ತಯಾರಾದ ಆರೋಗ್ಯಕರವಾದ ಬಿಸಿ ಬಿಸಿ ಗೋಧಿ ನುಚ್ಚಿನ ಪೊಂಗಲ್ ಅನ್ನು ಮೊಸರಿನೊಂದಿಗೆ ತಿನ್ನಲು ಕೊಡಿ. ನೋ ಪ್ರಾಬ್ಲಮ್. ಥರ ನ್ಯೂಟ್ರಿಷನ್ ಫುಡ್ ಕೊಡ್ತಾ ಬಂದ್ರೆ ನಾವು ಸ್ವಲ್ಪ ಒಂದು 25-30 kg ಕಡಿಮೆ ಆಗ್ಬೋದೇನೋ ಆಸೆ ನಮಗೆ. ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆನೂ ನಮಗೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ರೀನವ್ರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದೆಯಾ ನಿಮ್ಗೆ ರೀ? ಇದೇನ್ರಿ ನೀವು ತಿನ್ಕೊಂಡು ನಮಗೆ ಚೆನ್ನಾಗಿದೆಯಾ ಅಂತ ಇದ್ದೀರಾ? ಸಖತ್ತಾಗಿದೆ. ಈ ಥರ ಮಧ್ಯಾಹ್ನ 1:15, 2 ಗಂಟೆಗೆ ಈ ಥರ ಒಂದು ಫುಡ್ ಸಿಕ್ಕಿದ್ರೆ ರಾತ್ರಿ ತನಕ ಪ್ರಾಬ್ಲಮೇ ಇಲ್ಲ. ಓಕೆ, ಈ ಫುಡ್ನ ಖಾಲಿ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ